ನಾವಿವತ್ತು ನೋಡ್ತಾ ಇರೋ ಮೂವಿ ಎಂತದ್ದು ಅಂತಂದ್ರೆ ಮನುಷ್ಯರು ಹಾಗೆ ಇಂಟೆಲಿಜೆಂಟ್ ಚಿಂಪಾಂಜಿಗಳ ನಡುವೆ ನಡೆಯುವಂತ ಒಂದು ಭಯಂಕರ ಯುದ್ಧದ ಕಥೆಯನ್ನ. ಈ ಮೂವಿ ಹೆಸರು ವಾರ್ ಆಫ್ ದ ಪ್ಲಾನೆಟ್ ಆಫ್ ದ ಏಪ್ಸ್ ಅಂತ. ಅಂದಂಗೆ ಇದು ಪ್ಲಾನೆಟ್ ಆಫ್ ದ ಏಪ್ಸ್ ಮೂವಿಗಳಲ್ಲಿ ಥರ್ಡ್ ಪಾರ್ಟ್. ನೀವಿನ್ನು ಫಸ್ಟ್ ಹಾಗೂ ಸೆಕೆಂಡ್ ಪಾರ್ಟ್ ಅನ್ನ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ಎರಡು ಮೂವಿಗಳನ್ನು ಕೂಡ ನೋಡ್ಕೋಬಹುದು. ಸರಿ, ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೋಗೋಣ. ನಾವು ಪಾರ್ಟ್ 2 ನಲ್ಲಿ ನೋಡಿದ್ವಿ, ಕೋಬ ಮನುಷ್ಯರ ಮೇಲೆ ಭಯಂಕರವಾದ ಯುದ್ಧನ ಶುರು ಮಾಡಿದ್ರಿಂದ ಮ್ಯಾಲ್ಕಮ್ನ ಸೀನಿಯರ್ ಆಫೀಸರ್ US ಮಿಲಿಟರಿಯನ್ನ ಕಾಂಟ್ಯಾಕ್ಟ್ ಮಾಡಿ ಸಹಾಯಕ್ಕೋಸ್ಕರ ಕರೆದಿರ್ತಾನೆ. ಸೀಸರ್ ಹಾಗೂ ಅವನ ಆರ್ಮಿಯವರು ಕೂಡ ಏನೇ ಬಂದ್ರು ನಾವು ಹೆದರಿಸಿ ನಿಲ್ತೀವಿ ಅಂತ ಡಿಸೈಡ್ ಮಾಡಿರ್ತಾರೆ. ಇಲ್ಲಿಂದ ಈ ಪಾರ್ಟ್ 3 ಕತೆ ಶುರುವಾಗುತ್ತೆ. ಮೂವಿಯ ಮೊದಲ ಸೀನಲ್ಲಿ ನಮಗೆ ತೋರಿಸ್ತಾರೆ, ಮ್ಯಾಲ್ಕಮ್ನ ಸೀನಿಯರ್ ಆಫೀಸರ್ ಇಲ್ಲಿ ನಡೀತಿರುವಂತ ವಿಷಯದ ಬಗ್ಗೆ US ಮಿಲಿಟರಿಗೆ ಹೇಳಿದ್ರಿಂದ US ಮಿಲಿಟರಿಯ ಒಂದು ದೊಡ್ಡ ಬಟಾಲಿಯನ್ ಸೀಸರ್ ಹಾಗೂ ಅವನ ಏಪ್ಸ್ ಗಳ ಆರ್ಮಿಯನ್ನು ಹುಡ್ಕೊಂಡು ಕಾಡಿಗೆ ಬರ್ತಾರೆ. ಈ ಸೋಲ್ಜರ್ಸ್ ಗಳ ಜೊತೆ ಒಂದಷ್ಟು ಏಪ್ಸ್ ಗಳು ಕೂಡ ಇರ್ತವೆ. ಈ ಏಪ್ಸ್ ಗಳು ಬೇರೆ ಯಾವೂ ಅಲ್ಲ, ಕೋಬಾಗೆ ಸಪೋರ್ಟ್ ಮಾಡ್ತಿದ್ದಂತ ಏಪ್ಸ್ ಗಳು. ಕೋಬಾ ಸತ್ತಾಗಿಂದನೂ ಈ ಏಪ್ಸ್ ಗಳು ಸೀಸರ್ ನ ವಿರುದ್ಧವಾಗಿ ಮನುಷ್ಯರ ಜೊತೆ ಸೇರ್ಕೊಂಡು ಸೀಸರ್ ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತವೆ. ಸೋಲ್ಜರ್ಸ್ ಗಳೆಲ್ಲ ಈ ಏಪ್ಸ್ ಗಳನ್ನ ಡಾಂಕಿ ಅಂತ ಕರೀತಾರೆ. ಕಾಡಿನಲ್ಲಿ ಸೋಲ್ಜರ್ಸ್ ಗಳಿಗೆ ಏಪ್ಸ್ ಗಳು ಕಾಣಿಸಿದ ತಕ್ಷಣನೇ ಅವುಗಳ ಮೇಲೆ ಭಯಂಕರವಾದ ಅಟ್ಯಾಕ್ ಗಳನ್ನ ಶುರು ಮಾಡಿಬಿಡ್ತಾರೆ. ಹೀಗೆ ಈ ಸೋಲ್ಜರ್ಸ್ ಗಳ ಆಟ ನಡೀತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನಮ್ಮ ಏಪ್ಸ್ ಗಳ ಕಂಪ್ಲೀಟ್ ಆರ್ಮಿ ಅಲ್ಲಿಗೆ ಬಂದ್ಬಿಡುತ್ತೆ. ನಂತರ ಏಪ್ಸ್ ಗಳೆಲ್ಲ ಬಿಲ್ಲು ಬಾಣದಿಂದ ಆ ಸೋಲ್ಜರ್ಸ್ ಗಳ ಮೇಲೆ ಯಾವ ರೀತಿ ಅಟ್ಯಾಕ್ ಅನ್ನ ಮಾಡ್ತಾರೆ ಅಂತಂದ್ರೆ ಬರೀ 4 ಜನ ಸೋಲ್ಜರ್ಸ್ ಗಳನ್ನ ಬಿಟ್ಟು ಇನ್ನೆಲ್ಲರೂ ಕೂಡ ಸತ್ತೋಗ್ತಾರೆ. ಸೋಲ್ಜರ್ಸ್ ಗಳು ಮಾಡಿದ ಅಟ್ಯಾಕ್ ನಿಂದ ಎಷ್ಟೋ ಏಪ್ಸ್ ಗಳು ಸತ್ತೋಗಿರ್ತವೆ, ಹಾಗೆ ಲೆಕ್ಕವಿಲ್ಲದಷ್ಟು ಏಪ್ಸ್ ಗಳಿಗೆ ಗಾಯಗಳಾಗಿರ್ತವೆ. ನಂತರ ಅಲ್ಲಿಗೆ ಸೀಸರ್ ಬಂದು ಉಳ್ಕೊಂಡಿರುವಂತಹ 4 ಸೋಲ್ಜರ್ಸ್ ಗಳಿಗೆ ಹೇಳ್ತಾನೆ, ಮನುಷ್ಯರ ಮೇಲೆ ಯುದ್ಧ ಶುರು ಮಾಡಿದ್ದು ನಾವಲ್ಲ, ಕೋಬಾ ಅನ್ನೋ ಒಬ್ಬ ಏಪ್. ಆ ಏಪ್ ಅನ್ನ ನಾನು ಈಗಾಗಲೇ ಸಾಯಿಸ್ಬಿಟ್ಟಿದ್ದೀನಿ. ನಿಮ್ ಜೊತೆ ಇರುವಂತ ಈ ಏಪ್ಸ್ ಗಳು ಕೂಡ ಕೋಬಾಗೆ ಸಪೋರ್ಟ್ ಮಾಡ್ತಿದ್ದಂತ ಏಪ್ಸ್ ಗಳೇ. ಇವರೆಲ್ಲ ಸೇರಿ ನನ್ನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆದ್ರಿಂದ ನಾನು ಇವ್ರುಗಳಿಗೆ ಏನಾದ್ರೂ ಮಾಡ್ಬಿಡ್ತೀನಿ ಅನ್ನೋ ಭಯದಿಂದ ನಿಮ್ ಜೊತೆ ನಿಮ್ಮ ಗುಲಾಮರಾಗಿ ಇದ್ದಾರೆ ಅಂತ ಅಂದಾಗ ಸೋಲ್ಜರ್ಸ್ ಗಳ ಜೊತೆ ಬಂದಿದ್ದ ಆ ಗೋರಿಲ್ಲಾ, ಅಂದ್ರೆ ಮೊದ್ಲು ಕೋಬಾಗೆ ಸಪೋರ್ಟ್ ಮಾಡ್ತಿದ್ದಂತ ಗೋರಿಲ್ಲಾ ಸೀಸರ್ಗೆ ಹೇಳ್ತಾನೆ, ನಾನು ನಿನ್ ಮೇಲೆ ಇರುವಂತ ಭಯದಿಂದ ಇವ್ರ ಜೊತೆ ಸೇರ್ಕೊಂಡಿಲ್ಲ. ನನಗೆ ಗೊತ್ತಿದೆ ಈ ಮಿಲಿಟರಿ ಆರ್ಮಿಯ ಕರ್ನಲ್ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾನೆ, ಅವನು ಎಲ್ಲಾ ಏಪ್ಸ್ ಗಳನ್ನು ಕೂಡ ಸಾಯಿಸ್ಬಿಡ್ತಾನೆ. ಆದ್ರಿಂದ ನಾನು ನನ್ನ ಪ್ರಾಣನ ಉಳಿಸ್ಕೊಳ್ಳೋದಕ್ಕೆ ಈ ಆರ್ಮಿಯ ಜೊತೆ ಸೇರಿಕೊಂಡಿದ್ದೀನಿ ಅಂತ. ನಂತರ ಸೀಸರ್ ವಿಂಟರ್ ಅನ್ನೋ ಒಂದು ಏಪ್ಗೆ ಹೇಳ್ತಾನೆ ಆ ಗೋರಿಲ್ಲಾನ ಬಂಧಿಸೋದಕ್ಕೆ. ನಂತರ ಸೀಸರ್ ಆ 4 ಸೋಲ್ಜರ್ಸ್ ಗಳನ್ನ ಕುದುರೆಗಳ ಮೇಲೆ ಕುಣಿಸಿ ಹೇಳ್ತಾನೆ, ನಿಮ್ಮ ಕರ್ನಲ್ಗೆ ಒಂದು ಮೆಸೇಜ್ ಅನ್ನ ಕೊಟ್ಬಿಡಿ, ನಾವು ಮನುಷ್ಯರ ಜೊತೆ ಯುದ್ಧ ಮಾಡೋದಕ್ಕೆ ಬಯಸೋದಿಲ್ಲ, ಬದಲಾಗಿ ನಾವು ಶಾಂತಿಯನ್ನ ಬಯಸ್ತೀವಿ ಅಂತ ಹೇಳಿ ಆ ಸೋಲ್ಜರ್ಸ್ ಗಳನ್ನೆಲ್ಲ ಅಲ್ಲಿಂದ ದೂರ ಕಳಿಸ್ಬಿಡ್ತಾನೆ. ನಂತರ ಗಾಯಗೊಂಡಿರೋ ಏಪ್ಸ್ ಗಳೆಲ್ಲ ತಮ್ಮ ಗಾಯಗಳನ್ನ ನದಿಯ ಪಕ್ಕದಲ್ಲಿ ಕುಂತ್ಕೊಂಡು ತೊಳಿತಿರ್ತಾರೆ. ಆಗ್ಲೇ ಸೀಸರ್ ವಿಂಟರ್ಗೆ ಹೇಳಿದ್ನಲ್ಲ ಸೋಲ್ಜರ್ಸ್ ಗಳ ಜೊತೆ ಬಂದಿದ್ದ ಗೋರಿಲ್ಲಾನ ಕೂಡ ಹಾಕೋದಕ್ಕೆ ಅಂತ. ಈ ಗೋರಿಲ್ಲಾದ ಹೆಸರು ರೆಡ್ ಅಂತ. ವಿಂಟರ್ ಸೀಸರ್ ಹತ್ರ ಬಂದು ಹೇಳ್ತಾನೆ, ರೆಡ್ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೊರಟೋದ ಅಂತ. ಅದೇ ಸಮಯಕ್ಕೆ ಬ್ಲೂ ಐಸ್ ಹಾಗೆ ಅವನ ಫ್ರೆಂಡ್ ಒಂದು ಲಾಂಗ್ ಜರ್ನಿಯಿಂದ ಮತ್ತೆ ಮನೆಗೆ ಬರ್ತಾರೆ. ಸೀಸರ್ಗಂತೂ ಇವರಿಬ್ಬರನ್ನ ನೋಡಿ ತುಂಬಾನೇ ಸಂತೋಷ ಆಗೋಗುತ್ತೆ. ನಂತರ ಎಲ್ಲಾ ಏಪ್ಸ್ ಗಳು ಒಂದು ಸುಂದರವಾಗಿರುವಂತ ಗುಹೆ ಒಳಗಡೆ ಬರ್ತಾರೆ. ಇದೇ ಗುಹೆಯಲ್ಲಿ ಈಗ ಎಲ್ಲಾ ಏಪ್ಸ್ ಗಳು ವಾಸ ಮಾಡ್ತಿರೋದು. ಹೀಗೆ ಬ್ಲೂ ಐಸ್ ಒಳಗಡೆ ಬಂದಾಗ ಅಲ್ಲೇ ನಮ್ಗೆ ಲೇಕ್ ಅನ್ನೋ ಒಂದು ಹೆಣ್ಣು ಚಿಂಪಾಂಜಿಯನ್ನ ತೋರಿಸ್ತಾರೆ. ಬ್ಲೂ ಐಸ್ ಹಾಗೆ ಲೇಕ್ ಒಬ್ಬರನ್ನೊಬ್ರು ತುಂಬಾನೇ ಪ್ರೀತಿ ಮಾಡ್ತಿರ್ತಾರೆ. ನಂತರ ಬ್ಲೂ ಐಸ್ ಎಲ್ಲರನ್ನ ಸುತ್ತ ಕುಣಿಸ್ಕೊಂಡು ಹೇಳ್ತಾನೆ, ನಾವು ಸೇಫ್ ಆಗಿರುವಂತ ಜಾಗನ ಹುಡ್ಕೊಂಡು ಹೋದಾಗ ನಮ್ಗೊಂದು ಜಾಗ ಗೊತ್ತಾಯ್ತು. ಆ ಜಾಗ ಏಪ್ಸ್ ಗಳಿಗೋಸ್ಕರನೇ ಹೇಳಿ ಮಾಡ್ಸಿರೋ ರೀತಿ ಇದೆ. ಹಾಗೆ ಅಲ್ಲಿ ಯಾವ ಮನುಷ್ಯರು ಕೂಡ ನಮ್ಮನ್ನ ಹುಡ್ಕೋದಕ್ಕಾಗುದಿಲ್ಲ. ಯಾಕೆ ಅಂತಂದ್ರೆ ಆ ಜಾಗ ಒಂದು ಮರುಭೂಮಿಯ ಹಿಂದೆ ಬಚ್ಚಿಟ್ಕೊಂಡಿದೆ ಅಂತ ಅಂದಾಗ ಎಲ್ರಿಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ. ಆಗ ವಿಂಟರ್ ಹೇಳ್ತಾನೆ, ಹಾಗಿದ್ರೆ ನಾವು ಇವತ್ತೇ ಜಾಗನ ಖಾಲಿ ಮಾಡಬೇಕು. ಈ ಜಾಗದಲ್ಲಿ ತುಂಬಾ ಅಪಾಯ ಇದೆ, ಮನುಷ್ಯರು ಯಾವಾಗ ಬೇಕಾದ್ರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ. ಆದ್ರೆ ಇದಕ್ಕೆ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಎಲ್ಲಾ ಏಪ್ಸ್ ಗಳು ಸೇಫ್ ಆಗಿ ಕಾಡಿಂದ ಹೊರಗಡೆ ಹೋಗೋದಕ್ಕೆ ಒಂದು ಸೇಫ್ ಆಗಿರೋ ಜಾಗ ಬೇಕು. ಆ ತರ ಸೇಫ್ ಆಗಿರುವಂತ ದಾರಿ ಸಿಗೋವರೆಗೂ ನಾವ್ ಇಲ್ಲಿಂದ ಹೊರಗಡೆ ಹೋಗೋದಕ್ಕಾಗೋದಿಲ್ಲ ಅಂತ ಸೀಸರ್ ಹೇಳ್ತಾನೆ. ಹೀಗೆ ರಾತ್ರಿ ಎಲ್ಲರೂ ಮಲಗಿರ್ಬೇಕಾದ್ರೆ ಸೀಸರ್ಗೆ ನಿದ್ದೆ ಬರ್ತಿರೋದಿಲ್ಲ. ಹೀಗೆ ಅವನು ಎದ್ದಿರ್ಬೇಕಾದ್ರೆ ಅವನು ಗಮನಿಸ್ತಾನೆ ಯಾರೋ ಅವ್ರ ಜಾಗಕ್ಕೆ ಬರ್ತಿದ್ದಾರೆ ಅಂತ. ನಂತರ ಸೀಸರ್ ಬ್ಲೂ ಐಸ್ಗೆ ನಿನ್ನ ತಾಯಿ ಹಾಗೆ ತಮ್ಮನನ್ನ ಪ್ರೊಟೆಕ್ಟ್ ಮಾಡುವಂತ ಹೇಳಿ ಈ ಜಾಗಕ್ಕೆ ಯಾರೋ ಬಂದಿದ್ದಾರೆ ಅಂತ ಎಲ್ರಿಗೂ ಇನ್ಫಾರ್ಮ್ ಮಾಡೋದಕ್ಕೆ ಹೋಗ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದಂಗೆನೆ ಎಲ್ಲಾ ಏಪ್ಸ್ ಗಳು ಕೂಡ ಅಲರ್ಟ್ ಆಗ್ತಾರೆ. ನಂತರ ಒಂದಷ್ಟು ಸೋಲ್ಜರ್ಸ್ ಗಳು ಗುಹೆ ಒಳಗಡೆ ಬರ್ತಿರ್ತಾರೆ. ಆಗ ಅಲ್ಲಿಗೆ ಸೀಸರ್ ಹಾಗೂ ಏಪ್ಸ್ ಗಳು ಬಂದು ಆ ಎಲ್ಲಾ ಸೋಲ್ಜರ್ಸ್ ಗಳನ್ನ ಸಾಯಿಸ್ಬಿಡ್ತಾರೆ. ಅದೇ ಸಮಯಕ್ಕೆ ಸೀಸರ್ಗೆ ಅವನ ಫ್ಯಾಮಿಲಿ ಅವರು ನೆನಪಾಗ್ತಾರೆ. ಆದ್ರಿಂದ ಅವರು ಹುಷಾರಾಗಿದ್ದಾರೆ ಅಂತ ನೋಡೋದಕ್ಕೆ ಹೋದಾಗ ಅಲ್ಲಿಗೆ US ಮಿಲಿಟರಿಯ ಕರ್ನಲ್ ಬಂದು ಸೀಸರ್ ನ ಹೆಂಡತಿ ಕಾರ್ನಿಲಿಯಾ ಹಾಗೆ ಅವನ ದೊಡ್ಡ ಮಗ ಬ್ಲೂ ಐಸ್ ನ ಸಾಯಿಸ್ಬಿಟ್ಟಿರ್ತಾನೆ. ಈ ಕರ್ನಲ್ ನನ್ ಮಗ ಬ್ಲೂ ಐಸ್ ನ ಸೀಸರ್ ಅಂತ ಅನ್ಕೊಂಡು ಬ್ಲೂ ಐಸ್ ನ ಜೊತೆಗೆ ಕಾರ್ನಿಲಿಯನ್ನು ಕೂಡ ಸಾಯಿಸ್ಬಿಟ್ಟಿರ್ತಾನೆ. ಯಾಕೆ ಅಂತಂದ್ರೆ ಚಿಂಪಾಂಜಿಸ್ ಗಳ ಲೀಡರ್ಸ್ ಹತ್ರ ಮಿಕ್ಕೆಲ್ಲ ಚಿಂಪಾಂಜಿ
ಚಿಂಪಾಂಜಿಗಳು ತಾನಾಗೆ ದಾರಿಗೆ ಬರ್ತವೆ ಅಂತ. ಇದನ್ನೆಲ್ಲ ನೋಡಿ ಸೀಸರ್ಗೆ ಎಷ್ಟು ಕೋಪ ಬರುತ್ತೆ ಅಂತ ಅಂದ್ರೆ ಕರ್ನಲ್ನ ಸಾಯಿಸೋದಕ್ಕೆ ಹಾರಿ ಹಗ್ಗನ ಹಿಡ್ಕೊಂಡು ಅವನನ್ನ ಸಾಯಿಸೋದಕ್ಕೆ ಹೋಗ್ತಿರ್ತಾನೆ. ಆದ್ರೆ ಕರ್ನಲ್ ಹಗ್ಗನ ಕಟ್ ಮಾಡಿದ್ರಿಂದ ಸೀಸರ್ ಕೆಳಗಡೆ ನೀರಿಗೆ ಬಿದ್ದೋಗ್ತಾನೆ. ನಂತರ ಸೀಸರ್ ಅವನ ಹೆಂಡತಿ ಮಗನ ಬಾಡಿ ಇದ್ದ ಜಾಗದಲ್ಲಿ ಕುಂತಿರ್ಬೇಕಾದ್ರೆ ಅವನ ಚಿಕ್ಕ ಮಗ ಕಾರ್ನಿಲಿಯಸ್ ಅಲ್ಲಿಗೆ ಬರ್ತಾನೆ. ಕಾರ್ನಿಲಿಯಸ್ ಇನ್ನೂ ಕೂಡ ಬದುಕಿರೋದನ್ನ ನೋಡಿ ಸೀಸರ್ಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ. ಎಲ್ಲಾ ಏಪ್ಸ್ಗಳು ಎಷ್ಟೇ ಹುಡುಕಿದ್ರು ಆ ವಿಂಟರ್ ಅನ್ನೋ ಗೋರಿಲೆ ಎಲ್ಲೂ ಕೂಡ ಇವರಿಗೆ ಸಿಗೋದಿಲ್ಲ. ಆಗ ಇವರಿಗೆಲ್ಲ ಗೊತ್ತಾಗುತ್ತೆ ನಾವು ಇಲ್ಲಿದ್ದೀವಿ ಅನ್ನೋ ವಿಷಯ ವಿಂಟರೇ ಕರ್ನಲ್ಗೆ ಹೇಳಿರೋದು ಅಂತ. ನಂತರದ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಎಲ್ಲ ಏಪ್ಸ್ಗಳು ಮೊದಲು ಈ ಜಾಗನ ಬಿಟ್ಟು ಹೋಗ್ಬೇಕು ಅಂತ ಎಲ್ಲಾ ತಯಾರನ್ನು ಮಾಡ್ಕೊತಿರ್ಬೇಕಾದ್ರೆ ಬ್ಲೂ ಐಸ್ ಇಷ್ಟಪಡ್ತಿದ್ನಲ್ಲ ಹೆಣ್ಣು ಚಿಂಪಾಂಜಿ ಲೇಕ್, ಅವಳ ಹತ್ರ ಸೀಸರ್ ಬಂದು ಹೇಳ್ತಾನೆ ನೀನು ನನ್ನ ಮಗನ ತುಂಬಾನೇ ಇಷ್ಟಪಡ್ತಿದ್ದೆ, ಅದಕ್ಕೆ ನಿನ್ಗೊಂದು ಜವಾಬ್ದಾರಿಯನ್ನ ಕೊಡ್ತೀನಿ. ನನ್ನ ಎರಡನೇ ಮಗ ಕಾರ್ನಿಲಿಯಸ್ ನ ಕರ್ಕೊಂಡು ಬ್ಲೂ ಐಸ್ ನೋಡ್ಕೊಂಡ್ ಬಂದಿದ್ದಂತ ಸುರಕ್ಷಿತವಾದ ಜಾಗಕ್ಕೆ ಎಲ್ಲಾರನ್ನು ಕರ್ಕೊಂಡು ಹೋಗು. ನಾನು ಆ ಕರ್ನಲ್ ಕಥೆಯನ್ನ ಮುಗಿಸ್ಬೇಕು ಅಂತ ಸೀಸರ್ ಹೋಗ್ತಿರ್ಬೇಕಾದ್ರೆ ಮಾರಿಸ್ ಅವನಿಗೆ ಹೇಳ್ತಾನೆ ಸೀಸರ್ ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತ. ಆದ್ರೆ ಇದಕ್ಕೆ ಸೀಸರ್ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಈಗಾಗಲೇ ಲೆಕ್ಕವಿಲ್ಲದರಷ್ಟು ಏಪ್ಸ್ಗಳು ಸತ್ತೋಗಿವೆ. ಇನ್ನು ಏಪ್ಸ್ಗಳು ಸಾಯೋದು ಸೀಸರ್ಗೆ ಇಷ್ಟ ಇರೋದಿಲ್ಲ. ಈ ಎಲ್ಲಾ ಏಪ್ಸ್ಗಳು ಒಂದು ಗುಂಪಾಗಿ ಆಗ್ಲೇ ಬ್ಲೂ ಐಸ್ ಹೇಳಿದ್ನಲ್ಲ ನಾನೊಂದು ಸೇಫ್ ಆಗಿರುವಂತ ಜಾಗನ ಹುಡ್ಕೊಂಡು ಬಂದಿದ್ದೀನಿ ಅಂತ. ಆ ಜಾಗಕ್ಕೆ ಎಲ್ಲಾ ಏಪ್ಸ್ಗಳು ಕೂಡ ಹೋಗ್ತಿರ್ತಾರೆ. ಈ ಕಡೆ ಸೀಸರ್ ಆ ಕರ್ನಲ್ ನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಗಮನಿಸ್ತಾನೆ ಅವನ ಫ್ರೆಂಡ್ ಆದ ಮಾರಿಸ್, ರಾಕೆಟ್, ಲೂಕಾ ಅನ್ನೋ ಏಪ್ಸ್ಗಳು ಅವನ ಹಿಂದೆನೆ ಬರ್ತಿರ್ತಾರೆ. ಆಗ ಸೀಸರ್ ಅವರನ್ನ ಕೇಳ್ತಾನೆ ಯಾಕೆ ನಾನು ಬೇಡ ಅಂತಂದ್ರು ನನ್ನ ಹಿಂದೆನೆ ಬರ್ತಿದ್ದೀರಾ ಅಂತ. ಆಗ ಅವರು ಹೇಳ್ತಾರೆ ಸೀಸರ್ ನೀನು ನಮ್ಮ ಫ್ರೆಂಡ್, ನಿನ್ನ ಚಿಂತೆ ಯಾವಾಗ್ಲೂ ಕೂಡ ನಮ್ಗೆ ಇದ್ದೇ ಇರುತ್ತೆ, ಅದಕ್ಕೆ ನಿನ್ನ ಬಿಟ್ಟು ಹೋಗಕ್ಕಾಗ್ಲಿಲ್ಲ, ಅದಕ್ಕೆ ನಾವು ಕೂಡ ನಿನ್ ಜೊತೆ ಬರ್ತಿದೀವಿ ಅಂತ ಅಂದಾಗ ಇನ್ನೇನ್ ಮಾಡೋದು ಅಂತ ಸೀಸರ್ ಕೂಡ ಅವರನ್ನ ಕರ್ಕೊಂಡು ಮುಂದೆ ಹೋಗ್ತಾನೆ. ಹೀಗೆ ಇವರು ತುಂಬಾ ಹೊತ್ತು ಪ್ರಯಾಣ ಮಾಡಿ ಮುಂದೆ ಬಂದಾಗ ಒಂದು ಜಾಗದಲ್ಲಿ ನೋಡ್ತಾರೆ ಒಂದಷ್ಟು ಮನೆಗಳಿರಂತ ಜಾಗದಲ್ಲಿ ಹೊಗೆ ಬರ್ತಿರುತ್ತೆ. ಇಲ್ಲೇ ಕರ್ನಲ್ ಹಾಗೂ ಅವನ ಸೋಲ್ಜರ್ಸ್ ಗಳು ಇರ್ಬೋದು ಅಂತ ಆ ಜಾಗನೆಲ್ಲ ಹುಡುಕ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಅವರ ಮುಂದೆ ಬರ್ತಾನೆ. ಏಪ್ಸ್ ಗಳನ್ನ ನೋಡಿ ಹೆದರ್ಕೊಂಡು ಅವರ ಮೇಲೆ ಶೂಟ್ ಮಾಡೋದಕ್ಕೆ ನೋಡಿದಾಗ ಸೀಸರ್ ಅವನಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಈ ಜಾಗದಲ್ಲಿ ಇವನೊಬ್ನೇ ಏನ್ ಮಾಡ್ತಿದ್ದಾನೆ ಅಂತ ಇವರೆಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೇನೆ ಒಂದು ಕ್ಯಾಬಿನ್ ನಿಂದ ಶಬ್ದಗಳಾಗ್ತವೆ. ಒಳಗಡೆ ಯಾರೋ ಇರ್ಬೋದು ಅಂತ ಬಂದು ಚೆಕ್ ಮಾಡಿದಾಗ ಇವ್ರಿಗೆ ಗೊತ್ತಾಗುತ್ತೆ ಅಲ್ಲಿರೋದು ಒಂದು ಚಿಕ್ಕ ಹುಡುಗಿ ಅಂತ. ಇಲ್ಲಿ ಈ ಹುಡುಗಿಯ ಮೂಗಲ್ಲಿ ರಕ್ತ ಬರ್ತಿರುತ್ತೆ, ಹಾಗೆ ಇವಳಿಗೆ ಮಾತಾಡೋಕ್ಕೂ ಕೂಡ ಆಗ್ತಿರೋದಿಲ್ಲ. ಇದಕ್ಕೆ ಕಾರಣ ಏನು ಅನ್ನೋದು ನಮ್ಗೆ ಮುಂದೆ ಗೊತ್ತಾಗುತ್ತೆ. ಆ ಹುಡುಗಿಯ ಅಪ್ಪನನ್ನ ನಾವೇ ಸಾಯಿಸ್ಬಿಟ್ಟಿರೋದ್ರಿಂದ ಈ ಹುಡುಗಿನ ಇಲ್ಲ ಬಿಟ್ರೆ ಹುಡುಗಿ ಹಸಿವಿನಿಂದಾನೇ ಸತ್ತೋಗ್ತಾಳೆ. ಅದಕ್ಕೆ ಈ ಹುಡುಗಿನ ನಮ್ ಜೊತೆ ಕರ್ಕೊಂಡು ಹೋಗೋಣ ಅಂತ ಮಾರಿಸ್ ಹೇಳಿದಾಗ ಮೊದ್ಲು ಸೀಸರ್ ಒಪ್ಕೊಳ್ಳೋದಿಲ್ಲ. ನಂತರ ಮಾರಿಸ್ ತುಂಬಾ ಫೋರ್ಸ್ ಮಾಡಿದ್ರಿಂದ ಸರಿ ಅಂತ ಒಪ್ಕೋತಾನೆ. ನಂತರ ಇವರೆಲ್ಲ ತುಂಬಾ ಹೊತ್ತು ಪ್ರಯಾಣ ಮಾಡಿದ್ಮೇಲೆ ಸೋಲ್ಜರ್ಸ್ ಗಳು ಕ್ಯಾಂಪ್ ಹಾಕಿರೋ ಒಂದು ಜಾಗಕ್ಕೆ ಬಂದು ತಲುಪ್ತಾರೆ. ಅಲ್ಲೇ ಅವರಿಗೆ ಆ ವಿಂಟರ್ ಅನ್ನೋ ಗೋರಿಲನ್ನು ಕೂಡ ಕಾಣಿಸ್ತಾನೆ. ನಂತರ ಎಲ್ಲಾ ಸೋಲ್ಜರ್ಸ್ ಗಳ ಕಣ್ಣನ್ನ ತಪ್ಪಿಸಿ ಸೀಸರ್ ಹಾಗೂ ಅವನ ಟೀಮ್ ನವರು ವಿಂಟರ್ ಹತ್ರ ಬಂದು ಕೇಳ್ತಾರೆ ಕರ್ನಲ್ ಎಲ್ಲಿದ್ದಾನೆ ಅಂತ. ಆಗ ವಿಂಟರ್ ತುಂಬಾನೇ ಹೆದರ್ಕೊಂಡು ಹೇಳ್ತಾನೆ ಇವತ್ತು ಬೆಳಗ್ಗೆನೆ ಕರ್ನಲ್ ನಾರ್ತ್ ಸೈಡ್ ನ ಬಾರ್ಡರ್ ಗೆ ಹೊರಟೋದ ಅಂತ. ಯಾಕೆ ಈ ತರ ನಮ್ಗೆ ಮೋಸ ಮಾಡಿದೆ ಅಂತ ಕೇಳಿದಾಗ ವಿಂಟರ್ ಹೇಳ್ತಾನೆ ಸೀಸರ್ ಕರ್ನಲ್ ನಿನ್ನನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದ, ನೀನ್ ಎಲ್ಲಿದ್ಯಾ ಅನ್ನೋದನ್ನ ಹೇಳ್ಬಿಟ್ರೆ ಕರ್ನಲ್ ನನ್ನ ಸಾಯಿಸ್ದೆ ಬಿಟ್ಬಿಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದ, ಅದಕ್ಕೆ ಈ ರೀತಿ ಮಾಡ್ಬಿಟ್ಟೆ ಅಂತ. ಆಗ ಸೀಸರ್ ಅವನಿಗೆ ಹೇಳ್ತಾನೆ ನೀನು ಮಾಡಿರೋ ಕೆಲಸದಿಂದ ಆ ಕರ್ನಲ್ ನನ್ನ ಮಗ ಹಾಗೂ ಹೆಂಡತಿನ ಸಾಯಿಸ್ಬಿಟ್ಟ ಅಂತ. ಅದೇ ಸಮಯಕ್ಕೆ ಅಲ್ಗೊಂದಷ್ಟು ಸೋಲ್ಜರ್ಸ್ ಗಳು ಬರೋದನ್ನ ವಿಂಟರ್ ನೋಡ್ತಾನೆ. ಸೀಸರ್ ಅವನಿಗೆ ಹೊಡೆದು ಅವರನ್ನ ಕರೆದೇ ಇರೋ ರೀತಿ ಬಾಯನ್ನ ಮುಚ್ಚಿಬಿಡ್ತಾನೆ. ಎಷ್ಟು ಜೋರಾಗಿ ಬಾಯನ್ನ ಮುಚ್ಚಿಬಿಡ್ತಾನೆ ಅಂತಂದ್ರೆ ವಿಂಟರ್ ಉಸಿರಾಡೋಕ್ಕೂ ಆಗದೆ ಸತ್ತೋಗ್ತಾನೆ. ನಂತರ ಕ್ಯಾಂಪ್ ನ ಒಂದು ದೂರದ ಜಾಗದಲ್ಲಿ ಆ ರಾತ್ರಿಯನ್ನ ಕಳೀತಾರೆ. ಮಾರನೇ ದಿನ ಬೆಳಗ್ಗೆ ನೋಡ್ತಾರೆ ಎಲ್ಲಾ ಸೋಲ್ಜರ್ಸ್ ಗಳು ಕ್ಯಾಂಪ್ ಅನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಿರ್ತಾರೆ. ಇವರು ಕೂಡ ಅವರನ್ನ ಫಾಲೋ ಮಾಡ್ತಾ ಅವ್ರ ಹಿಂದೆನೆ ಹೋಗ್ತಾರೆ. ಹೀಗೆ ಇವರು ಫಾಲೋ ಮಾಡ್ತಾ ಮಾಡ್ತಾ ಮಂಜು ಬೀಳುವಂತ ಪ್ರದೇಶಕ್ಕೆ ಬಂದು ತಲುಪಿದಾಗ ನೋಡ್ತಾರೆ ಆ ಸೋಲ್ಜರ್ಸ್ ಗಳು ಅವರ ಸೋಲ್ಜರ್ಸ್ ಗಳನ್ನ ಸಾಯಿಸಿ ಅಲ್ಲಿಂದ ಹೊರಟೋಗ್ತಾರೆ. ನಂತರ ಅವರು ಹೋದ್ಮೇಲೆ ಆ ಸೋಲ್ಜರ್ಸ್ ಗಳನ್ನ ಸಾಯಿಸಿದ್ದ ಜಾಗಕ್ಕೆ ಬಂದು ನೋಡ್ತಾರೆ. ಸಾಯಿಸಿದ್ದ 3 ಸೋಲ್ಜರ್ಸ್ ಗಳಲ್ಲಿ ಇನ್ನೂ ಕೂಡ ಒಬ್ಬ ಬದುಕಿ ಇರ್ತಾನೆ. ಆಗ ಸೀಸರ್ ಅವರನ್ನ ಕೇಳ್ತಾನೆ ಯಾಕೆ ಅವರು ನಿಮ್ಮನ್ನ ಹೀಗೆ ಸಾಯಿಸ್ತಿದ್ದಾರೆ ಅಂತ. ಆ ವ್ಯಕ್ತಿ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ, ಆದ್ರೆ ಅವನ ಕೈಲಿ ಹೇಳೋದಕ್ಕೆ ಆಗೋದಿಲ್ಲ. ಆಗ ಇವರಿಗೆಲ್ಲ ಗೊತ್ತಾಗುತ್ತೆ ಇವರ ಜೊತೆ ಇರೋ ಹುಡುಗಿ ತರನೇ ಇವನ್ಗೂ ಕೂಡ ಮಾತಾಡೋದಕ್ಕೆ ಆಗ್ತಿಲ್ಲ ಅಂತ. ಹಾಗೆ ನೀವು ಗಮನಿಸಿ ಇವನ ಮೂಗಲ್ಲೂ ಕೂಡ ರಕ್ತ ಬರ್ತಿರುತ್ತೆ. ಈ ವ್ಯಕ್ತಿನ ಹೀಗೆ ಅರ್ಧಂಬರ್ಧ ಜೀವದಲ್ಲಿ ಬಿಡಬಾರ್ದು ಅಂತ ಇವನನ್ನ ಸಾಯಿಸ್ಬಿಡ್ತಾರೆ. ನಂತರ ಈ ಸೋಲ್ಜರ್ಸ್ ಗಳೆಲ್ಲ ಯಾವ ಕಡೆ ಹೋದ್ರು ಅಂತ ಇವರು ಹುಡುಕಾಡ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದು ಇವರ ಕುದುರೆನ ಕತ್ಕೊಂಡು ಅಲ್ಲಿಂದ
ಅಲ್ಲಿಂದ ಓಡೋಗ್ತಿರ್ತಾನೆ. ಇವರು ಕೂಡ ಆ ವ್ಯಕ್ತಿನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ಒಂದು ಪಾಳು ಬಿದ್ದಿರುವಂತ ಮನೆಯ ಮುಂದೆ ಆ ಕುದುರೆ ಇವರಿಗೆ ಸಿಗುತ್ತೆ. ಆ ವ್ಯಕ್ತಿಯನ್ನ ಹುಡ್ಕೊಂಡು ಮನೆಯ ಒಳಗಡೆ ಹೋದಾಗ ಒಂದು ಜಾಗದಿಂದ ಆ ವ್ಯಕ್ತಿ ಹೊರಗಡೆ ಬರ್ತಾನೆ. ನಂತರ ನಮ್ಗೆ ಹಾಗೆ ಇವ್ರಿಗೆ ಗೊತ್ತಾಗುತ್ತೆ ಇವನು ಯಾವುದೇ ತರದ ಮನುಷ್ಯ ಅಲ್ಲ, ಇವನು ಕೂಡ ಒಬ್ಬ ಏಪ್ ಅಂತ. ಯಾರ್ ನೀನು ಇಲ್ಲಿ ಏನ್ ಮಾಡ್ತಿದ್ಯಾ ಅಂತ ಕೇಳಿದಾಗ ಅವನು ಹೇಳ್ತಾನೆ ನನ್ನ ಹೆಸರು ಬ್ಯಾಡ್ ಏಪ್ ಅಂತ. ಆಗ ಇವರಿಗೆಲ್ಲ ಗೊತ್ತಾಗುತ್ತೆ ಇಂಟೆಲಿಜೆಂಟ್ ಆಗಿರುವಂತ ಏಪ್ಸ್ ಗಳು ಬರೀ ನಮ್ಮಲ್ಲಲ್ಲ ಹೊರಗಡೆ ಪ್ರಪಂಚದಲ್ಲೂ ಕೂಡ ಇದ್ದಾರೆ ಅಂತ. ನಂತರ ಬ್ಯಾಡ್ ಏಪ್ ಇವರಿಗೆಲ್ಲರಿಗೂ ಹೇಳ್ತಾನೆ ನನ್ ಜೊತೆ ಝೂನಲ್ಲಿದ್ದ ಏಪ್ಸ್ ಗಳು ಕೂಡ ತುಂಬಾನೇ ಇಂಟೆಲಿಜೆಂಟ್ ಆಗಿದ್ರು. ಆದ್ರೆ ಯಾವಾಗ ಏಪ್ಸ್ ಗಳೆಲ್ಲ ಇಂಟೆಲಿಜೆಂಟ್ ಆಗೋದಕ್ಕೆ ಶುರುವಾಗಿ ಮನುಷ್ಯರೆಲ್ಲ ವೈರಸ್ ಇಂದ ಸಾಯೋದಕ್ಕೆ ಶುರುವಾದ್ರು, ಮನುಷ್ಯರು ಝೂನಲ್ಲಿದ್ದಂತ ಏಪ್ಸ್ ಗಳನ್ನೆಲ್ಲ ಕೊಲ್ಲೋದಕ್ಕೆ ಶುರು ಮಾಡಿದ್ರು. ಆದ್ರೆ ನಾನು ಹೇಗೋ ಮಾಡಿ ಅವರಿಂದ ತಪ್ಪಿಸ್ಕೊಂಡು ಈ ಜಾಗಕ್ಕೆ ಬಂದು ಸೇರ್ಕೋಬಿಟ್ಟೆ ಅಂತ ಹೇಳಿ ಅವರಿಗೆ ತಿನ್ನೋದಕ್ಕೆ ಅಂತ ಒಂದಷ್ಟು ಊಟನ ಪ್ಯಾಕೆಟ್ ನಲ್ಲಿ ತಂದು ಕೊಟ್ಟಾಗ ಸೀಸರ್ ಆ ಪ್ಯಾಕೆಟ್ ನ ಮೇಲೆ ಬರ್ತಿರೋದನ್ನ ನೋಡ್ತಾನೆ. ಆ ಪ್ಯಾಕೆಟ್ ನಲ್ಲಿ ಬರ್ದಿರುತ್ತೆ ಕ್ಯಾಲಿಫೋರ್ನಿಯಾ ಬಾರ್ಡರ್ ಕ್ವಾರಂಟೈನ್ ಫೆಸಿಲಿಟಿ ಅಂತ. ಆಗ ಸೀಸರ್ಗೆ ವಿಂಟರ್ ಹೇಳಿದ್ದು ನೆನಪಾಗುತ್ತೆ, ಕರ್ನಲ್ ನಾರ್ತ್ ಸೈಡ್ ನ ಬಾರ್ಡರ್ ಗೆ ಹೋಗಿದ್ದಾನೆ ಅನ್ನೋದು. ಆದ್ರಿಂದ ಸೀಸರ್ ಬ್ಯಾಡ್ ಆಪ್ ನ ಈ ಊಟಗಳು ನಿನಗೆ ಎಲ್ಲಿಂದ ಸಿಕ್ತು ಅಂತ ಕೇಳಿದಾಗ ನಾರ್ತ್ ಸೈಡ್ ನ ಬಾರ್ಡರ್ ನಲ್ಲಿ ಸೋಲ್ಜರ್ಸ್ ಗಳಿದ್ದಾರೆ, ಅಲ್ಲಿಂದ ನಾನು ಇದನ್ನೆಲ್ಲ ಕತ್ಕೊಂಡ್ ಬಂದೆ ಅಂತ. ಆಗ ಸೀಸರ್ಗೆ ಕನ್ಫರ್ಮ್ ಆಗೋಗುತ್ತೆ ಕರ್ನಲ್ ಕೂಡ ಅಲ್ಲೇ ಇರೋದು ಅಂತ. ಆದ್ರಿಂದ ಬ್ಯಾಡ್ ಆಪ್ ಗೆ ಹೇಳ್ತಾನೆ ನಮ್ಮನ್ನ ಆ ಬಾರ್ಡರ್ ಹತ್ರ ಕರ್ಕೊಂಡು ಹೋಗು ಅಂತ. ಆದ್ರೆ ಬ್ಯಾಡ್ ಆಪ್ ಮೊದಲು ಒಪ್ಕೊಳ್ಳೋದಿಲ್ಲ, ಯಾಕೆಂತಂದ್ರೆ ಅಲ್ಲಿರೋರೆಲ್ಲ ತುಂಬಾ ಕೆಟ್ಟ ಜನರು ಅಂತ. ಯಾವಾಗ ಸೋಲ್ಜರ್ಸ್ ಗಳು ಸೀಸರ್ ನ ಹೆಂಡತಿ ಮಗನನ್ನ ಸಾಯಿಸಿದ್ದಾರೆ ಅಂತ ಗೊತ್ತಾಗುತ್ತೋ ಇವರನ್ನ ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಬ್ಯಾಡ್ ಆಪ್ ಒಪ್ಕೊಳ್ತಾನೆ. ಸರಿ ಅಂತ ಹೇಳಿ ಎಲ್ರು ಆ ರಾತ್ರಿ ಅಲ್ಲೇನೆ ರೆಸ್ಟ್ ಮಾಡ್ತಾರೆ. ಆ ಚಿಕ್ಕ ಹುಡುಗಿ ನೋವಾ ಅನ್ನೋ ಹೆಸರಿರೋ ಒಂದು ವಸ್ತುನ ಎತ್ಕೊಂಡಿರ್ತಾಳೆ. ಆದ್ರಿಂದ ಮೋರಿಸ್ ಅವಳಿಗೆ ನೋವಾ ಅಂತಾನೆ ಹೆಸರಿಡ್ತಾನೆ. ಮಾರನೇ ದಿನ ಬೆಳಗ್ಗೆ ನೋವಾ ಹೂಗಳನ್ನ ನೋಡಿ ಸಂತೋಷ ಪಡ್ತಿರ್ಬೇಕಾದ್ರೆ ಲೂಕಾ ಅನ್ನೋ ಗೋರಿಲ್ಲ ಒಂದು ಹೂವನ್ನ ಕಿತ್ತು ಅವಳ ಕಿವಿಗೆ ಇಡ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಪ್ರಾಣಿಗಳು ನೋಡೋದಕ್ಕೆ ಎಷ್ಟು ಕ್ರೂರವಾಗಿದ್ರು ಕೂಡ ಅವುಗಳ ಮನಸ್ಸು ಹಾಲಿಗಿಂತ ಶುದ್ಧವಾಗಿರ್ತವೆ ಅಂತ. ನಂತರ ಇವರು ತುಂಬಾ ಹೊತ್ತು ಟ್ರಾವೆಲ್ ಮಾಡಿ ಬಾರ್ಡರ್ ನಲ್ಲಿರುವಂತ ಕ್ವಾರಂಟೈನ್ ಫೆಸಿಲಿಟಿ ಹತ್ರ ಬರ್ತಾರೆ. ಆ ಜಾಗದಲ್ಲಿ ಸೋಲ್ಜರ್ಸ್ ಗಳು ವಿಚಿತ್ರವಾಗಿ ಯಾರಿಗೂ ಹೊಡಿತಿರ್ತಾರೆ. ಆದ್ರಿಂದ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಸೀಸರ್ ಲೂಕನ ಕರ್ಕೊಂಡು ಅವ್ರನ್ನೆಲ್ಲ ಅಲ್ಲೇ ಬಿಟ್ಟು ಸ್ವಲ್ಪ ಹತ್ರ ಬಂದು ಅವರು ಏನ್ ಮಾಡ್ತಿದ್ದಾರೆ ಅಂತ ನೋಡ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಇಬ್ರು ಸೋಲ್ಜರ್ಸ್ ಗಳು ಬಂದು ಸೀಸರ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡಿದಾಗ ಲೂಕಾ ಸೀಸರ್ ನ ಒಬ್ಬ ಸೋಲ್ಜರ್ ಇಂದ ಕಾಪಾಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ರಾಕೆಟ್ ಕೂಡ ಬಂದು ಮತ್ತೊಬ್ಬ ಸೋಲ್ಜರ್ ಅನ್ನು ಕೂಡ ಸಾಯಿಸ್ತಾನೆ. ಇಲ್ಲಿ ತುಂಬಾ ದುಃಖ ಪಡುವಂತ ವಿಷಯ ಏನಂತಂದ್ರೆ ಲೂಕಾ ಸೀಸರ್ ನ ಕಾಪಾಡೋದಕ್ಕೆ ಹೋಗಿ ಗನ್ ನಲ್ಲಿದ್ದಂತ ನೈಫ್ ಅವನ ಹೊಟ್ಟೆಗೆ ಚುಚ್ಕೊಬಿಡುತ್ತೆ. ಹೀಗೆ ಸಾಯುವಂತ ಕೊನೆ ಕ್ಷಣದಲ್ಲಿ ಲೂಕಾ ಸೀಸರ್ ಗೆ ಹೇಳ್ತಾನೆ ಅಟ್ಲೀಸ್ಟ್ ನಿನ್ನ ಪ್ರಾಣನಾದ್ರೂ ಕಾಪಾಡಿ ನಾನು ಸಾಯ್ತಿದ್ದೀನಿ, ನನ್ಗೆ ತುಂಬಾನೇ ಖುಷಿ ಇದೆ ಅಂತ ಹೇಳ್ತಾನೆ. ಲೂಕಾ ಸತ್ತೋಗ್ತಾನೆ. ಇದರಿಂದ ನೋವನ್ನು ಕೂಡ ತುಂಬಾನೇ ದುಃಖ ಪಡ್ತಾಳೆ. ಇದೇ ದುಃಖದಲ್ಲಿ ಸೀಸರ್ ಅವರೆಲ್ಲರಿಗೂ ಹೇಳ್ತಾನೆ ನೀವೆಲ್ಲರೂ ವಾಪಸ್ ಏಪ್ಸ್ ಗಳ ಗುಂಪಿಗೆ ಹೋಗಿ ಸೇರ್ಕೊಳ್ಳಿ, ಇದು ನನ್ನ ಯುದ್ಧ, ನಾನೇ ನೋಡ್ಕೋತೀನಿ ಅಂತ ಹೇಳಿ ತುಂಬಾ ಕೋಪದಿಂದ ಹೋಗ್ತಿರ್ಬೇಕಾದ್ರೆ ನೋಡ್ತಾನೆ ಅಲ್ಲಿ ಸೀಸರ್ ನ ಕಡೆಯ ಏಪ್ಸ್ ಗಳನ್ನ ಕಟ್ಟಾಕಿ ತುಂಬಾ ಚಿತ್ರಹಿಂಸೆ ಕೊಟ್ಟು ಸಾಯಿಸಿರ್ತಾರೆ. ಆದ್ರೆ ಇವರುಗಳಲ್ಲೇ ಒಬ್ಬ ಚಿಂಪಾಂಜಿ ಇನ್ನೂ ಕೂಡ ಬದುಕೆ ಇರ್ತಾನೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಸೀಸರ್ ನ ಏಪ್ಸ್ ಗಳೆಲ್ಲ ಸುರಕ್ಷಿತವಾದ ಜಾಗನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕರ್ನಲ್ ಎಲ್ಲಾ ಏಪ್ಸ್ ಗಳನ್ನ ಬಂದಿ ಮಾಡ್ಕೊಂಡು ಇಲ್ಲಿಗೆ ಕರ್ಕೊಂಡು ಬಂದಿರ್ತಾನೆ. ಈಗ ಎಲ್ಲಾ ಏಪ್ಸ್ ಗಳು ಕರ್ನಲ್ ನ ವಶದಲ್ಲಿರ್ತಾರೆ. ನಂತರ ಬದುಕಿರುವಂತ ಆ ಏಪ್ ನ ಏನಾಯ್ತು ಅಂತ ಕೇಳಿದಾಗ ಅವನು ಹೇಳ್ತಾನೆ ಕರ್ನಲ್ ಹಾಗೂ ಅವನ ಜನರು ನಮ್ಮನ್ನ ಬಂದಿ ಮಾಡ್ಕೊಂಡು ಇಲ್ಲಿಗೆ ಕರ್ಕೊಂಡು ಬಂದ್ರು. ಈಗ ನಮ್ಗೆ ತುಂಬಾನೇ ಟಾರ್ಚರ್ ಕೊಟ್ಟು ಕೆಲಸ ಮಾಡಿನೇ ಸತ್ತೋಗ್ಬೇಕು, ಆ ತರ ಕೆಲಸಗಳನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಆ ಏಪ್ ಕೂಡ ಸತ್ತೋಗುತ್ತೆ. ಇದರಿಂದ ಸೀಸರ್ ತುಂಬಾನೇ ದುಃಖ ಪಡ್ತಿರ್ಬೇಕಾದ್ರೆ ಹಿಂದೆಯಿಂದ ಬಂದು ಅವನಿಗೆ ಹೊಡೆದು ಅವನನ್ನ ಆ ಕರ್ನಲ್ ಹತ್ರ ಎಳ್ಕೊಂಡ್ ಬರ್ತಾರೆ. ಇವನು ಕೂಡ ಸಿಕ್ಕೇ ಬಿಟ್ಟ. ಇನ್ಯಾವ ಏಪ್ಸ್ ಗಳು ಕೂಡ ಬಾಕಿ ಇಲ್ಲ ಅಂತ ಹೇಳಿ ಸೀಸರ್ನು ಕೂಡ ಎಲ್ಲಾ ಏಪ್ಸ್ ಗಳನ್ನು ಕೂಡ ಹಾಕಿರುವಂತ ಜಾಗಕ್ಕೆ ಹಾಕ್ಬಿಡ್ತಾರೆ. ಮಾರನೇ ದಿನ ಸೀಸರ್ ಹಾಗೂ ಎಲ್ಲಾ ಏಪ್ಸ್ ಗಳನ್ನ ಕೆಲಸ ಮಾಡೋದಕ್ಕಿಂತ ಸೆಲ್ ಇಂದ ಹೊರಗಡೆ ಬಿಡ್ತಾರೆ. ಆಗ ಅಲ್ಲಿಗೆ ಲೇಕ್ ಬಂದು ಸೀಸರ್ಗೆ ಹೇಳ್ತಾಳೆ ಇವರು ನಮ್ಗೆ ಊಟನು ಕೊಡದೆ ನೀರನ್ನು ಕೊಡದೆ ಸಾಯೋವರೆಗೂ ಕೆಲಸ ಮಾಡಿ ಅಂತ ಹೇಳ್ತಿದ್ದಾರೆ ಅಂತ. ಕರ್ನಲ್ ಈ ಜಾಗದಲ್ಲಿ ಏಪ್ಸ್ ಗಳಿಂದ ಒಂದು ದೊಡ್ಡ ಗೋಡೆಯನ್ನ ಕಟ್ಟಿಸ್ತಿರ್ತಾನೆ. ಹೀಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಏಪ್ ಕಲ್ಲನ್ನ ಎತ್ಕೊಂಡು ಮೇಲಿಂದ ಬಿದ್ದೋಗುತ್ತೆ. ಆಗ ಅಲ್ಲಿಗೆ ಆ ರೆಡ್ ಅನ್ನು ಗೋರಿಲ್ಲ ಬಂದು ಆ ಏಪ್ ಗೆ ಚೆನ್ನಾಗಿ ಹೊಡಿತಿರ್ತಾನೆ. ಇದನ್ನ ನೋಡಿ ಸೀಸರ್ ಜೋರಾಗಿ ಕೂಗಿ ಹೇಳ್ತಾನೆ ಅವನನ್ನ ಬಿಟ್ಬಿಡು ಅಂತ. ನಂತರ ಎಲ್ಲ ಏಪ್ಸ್ ಗಳು ನಾವು ಕೆಲಸನ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡ್ಬಿಡ್ತವೆ. ಆಗ ಅಲ್ಲಿಗೆ ಕರ್ನಲ್ ಬಂದು ಸೀಸರ್ಗೆ ಗನ್ ಪಾಯಿಂಟ್ ಮಾಡಿ ಎದುರಿಸಿದಾಗ ಎಲ್ಲ ಏಪ್ಸ್ಗಳು ಮತ್ತೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ಕರ್ನಲ್ ಸೀಸರ್ನ ಅವನ ಆಫೀಸ್ಗೆ ಕರ್ಕೊಂಡು ಬರೋದಕ್ಕೆ ಹೇಳ್ತಾನೆ. ಸೀಸರ್ ಅವನನ್ನ ಕೇಳ್ತಾನೆ ಯಾಕೆ ನೀನ್ ಈ ರೀತಿ ದೊಡ್ಡ ಗೋಡೆನ ಕಟ್ತಿದ್ಯಾ, ಹಾಗೆ ನಿಮ್ ಸೋಲ್ಜರ್ಸ್ ಗಳನ್ನ ನೀನೇ ಸಾಯಿಸ್ತಿದ್ಯಲ್ಲ ಯಾಕೆ ಅಂತ. ಆಗ ಕರ್ನಲ್ ಅವನಿಗೆ ಹೇಳ್ತಾನೆ ಯಾವ ವೈರಸ್ ನಿಂದ ನೀವೆಲ್ಲ ಇಷ್ಟು ಇಂಟೆಲಿಜೆಂಟ್ ಆಗಿದ್ದೀರೋ ಆ ವೈರಸ್ ಈಗ ಇವಾಲ್ವ್ ಆಗಿ ಮನುಷ್ಯರ ಮೇಲೆ ಬೇರೆ ತರನೇ ಪ್ರಭಾವ ಬೀರ್ತಿದೆ. ಯಾವ ಮನುಷ್ಯರು ಈ ವೈರಸ್ಗೆ ಒಳಗಾಗ್ತಾರೋ ಅವರು ಬರ್ತಾ ಬರ್ತಾ ಅವರು ಮಾತಾಡುವಂತ ಶಕ್ತಿ
ಶಕ್ತಿಯನ್ನ ಕಳ್ಕೊತಾರೆ. ಅಷ್ಟೇ ಅಲ್ಲ, ಕಾಲ ಕಳೀತಿದ್ದಂಗೆನೆ ಆ ಮನುಷ್ಯನ ಇಂಟೆಲಿಜೆನ್ಸ್ ಎಲ್ಲ ಹೋಗಿ ಒಂದು ಪ್ರಾಣಿಯ ತರ ಬಿಹೇವ್ ಮಾಡ್ತಾನೆ. ಆ ವೈರಸ್ಗೆ ನನ್ನ ಮಗನು ಕೂಡ ಇನ್ಫೆಕ್ಟ್ ಆಗೋಗಿದ್ದ, ಅದು ಬೇರೆ ಇನ್ಯಾರಿಗೂ ಕೂಡ ಹರಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಅವನನ್ನ ಸಾಯಿಸ್ಬಿಟ್ಟೆ. ಅಷ್ಟೇ ಅಲ್ಲ, ಯಾರ್ಯಾರ ವೈರಸ್ಗೆ ಇನ್ಫೆಕ್ಟ್ ಆಗ್ತಿದ್ದಾರೋ ಅವ್ರನ್ನೆಲ್ಲಾರನು ನಾನು ಸಾಯಿಸ್ತಾ ಬರ್ತಿದ್ದೀನಿ ಅಂತ. ಕರ್ನಲ್ ನ ಈ ಕೆಲಸ US ಗವರ್ನಮೆಂಟ್ ನವರಿಗೆ ಇಷ್ಟ ಆಗ್ತಿರೋದಿಲ್ಲ. ಆದ್ರಿಂದ ಕರ್ನಲ್ ನ ಹಾಗೆ ಅವನ ಬಟಾಲಿಯನ್ ನ ಸಾಯಿಸೋದಕ್ಕೆ US ಗವರ್ನಮೆಂಟ್ ನವರು ಬೇರೆ ಮಿಲಿಟರಿ ಫೋರ್ಸ್ ಅನ್ನ ಕಳಿಸ್ತಿರ್ತಾರೆ. ಆ ಮಿಲಿಟರಿ ಫೋರ್ಸ್ ಇಂದ ತಪ್ಪಿಸ್ಕೊಳಕೇನೆ ಕರ್ನಲ್ ಏಪ್ಸ್ ಗಳಿಂದ ಒಂದು ದೊಡ್ಡ ಗೋಡೆಯನ್ನ ಕಟ್ಟಿಸ್ತಿರೋದು. ಇಲ್ಲಿ ಸೀಸರ್ ಹೇಗೋ ಮಾಡಿ ಕರ್ನಲ್ ನ ಒಪ್ಪಿಸ್ತಾನೆ ಎಲ್ಲ ಏಪ್ಸ್ ಗಳಿಗೆ ಊಟ ಮತ್ತೆ ನೀರನ್ನ ಕೊಡೋದಕ್ಕೆ. ಅದ್ರ ಬದಲಾಗಿ ಸೀಸರ್ಗೆ ಒಂದು ಹನಿ ನೀರನ್ನು ಕೂಡ ಕೊಡಬಾರ್ದು ಅನ್ನೋ ಒಪ್ಪಂದನ ಮಾಡ್ಕೋತಾರೆ. ಈ ಕಡೆ 4 ಜನರಿಗೂ ಕೂಡ ಗೊತ್ತಾಗೋಗುತ್ತೆ ಸೀಸರ್ ನ ಕರ್ನಲ್ ಹಿಡಿದು ಕಟ್ಟಾಕೊಂಡಿದ್ದಾನೆ ಅಂತ. ಸೀಸರ್ಗೆ ಊಟನ ಕೊಡದೆ ಟಾರ್ಚರ್ ಕೊಡ್ತಿರೋದನ್ನ ನೋಡಿ ನೋವಾ ಎಲ್ಲಾ ಸೋಲ್ಜರ್ಸ್ ಗಳ ಕಣ್ಣನ್ನ ತಪ್ಪಿಸಿ ಸೀಸರ್ ಹತ್ರ ಬಂದು ಅವನಿಗೆ ನೀರನ್ನ ಕೊಟ್ಟು ಎಲ್ಲಾ ಏಪ್ಸ್ ಗಳ ಹತ್ರ ಸ್ವಲ್ಪ ಊಟನ ಇಸ್ಕೊಂಡು ಬಂದು ಸೀಸರ್ಗೆ ಕೊಡ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಕರ್ನಲ್ ಬಂದು ನೋವಾನ ಇನ್ನೇನೋ ನೋಡೋದ್ರಲ್ಲಿ ಇರ್ತಾನೆ. ಅವನೇನಾದ್ರೂ ಅವಳನ್ನ ನೋಡ್ಬಿಟ್ರೆ ಅವಳು ಕೂಡ ವೈರಸ್ಗೆ ಇನ್ಫೆಕ್ಟ್ ಆಗಿದ್ದಾಳೆ ಅಂತ ಅವಳನ್ನು ಕೂಡ ಸಾಯಿಸ್ಬಿಡ್ತಾನೆ. ಹೌದು, ನೋವನು ಕೂಡ ವೈರಸ್ಗೆ ಇನ್ಫೆಕ್ಟ್ ಆಗಿರ್ತಾಳೆ. ಆದ್ರಿಂದಾನೇ ಅವಳ ಕೈಲಿ ಮಾತಾಡೋದಕ್ಕೆ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ರಾಕೆಟ್ ಅಲ್ಗೆ ಬಂದು ಎಲ್ಲರನ್ನ ಡಿಸ್ಟ್ರಾಕ್ಟ್ ಮಾಡ್ತಾನೆ. ಆಗ ನೋವಾ ಅಲ್ಲಿಂದ ತಪ್ಪಿಸ್ಕೊಂಡು ಮಾರಿಸ್ ಹತ್ರ ಹೊರಟೋಗ್ತಾಳೆ. ರಾಕೆಟ್ ನು ಕೂಡ ಹಿಡಿದು ಎಲ್ಲ ಏಪ್ಸ್ ಗಳನ್ನು ಕೂಡ ಹಾಕಿರುವಂತ ಜಾಗಕ್ಕೆ ಹಾಕ್ತಾರೆ. ಈ ಕಡೆ ಕರ್ನಲ್ಗೆ ಸೀಸರ್ ನ ಸೆಲ್ ನಲ್ಲಿ ಒಂದು ಡಾಲ್ ಸಿಗುತ್ತೆ. ಈ ಡಾಲ್ ನೋವಾದೆ. ಅವಳು ಇಲ್ಲಿಗೆ ಬಂದಾಗ ಬಿದ್ದೋಗಿರುತ್ತೆ. ಆದ್ರೆ ಕರ್ನಲ್ ಅದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡ್ಸ್ಕೊಳ್ದೆ ಡಾಲ್ ಅನ್ನ ಎತ್ಕೊಂಡು ಹೋಗ್ತಾನೆ. ನಂತರ ರಾಕೆಟ್ ಸೈನ್ ಲ್ಯಾಂಗ್ವೇಜ್ ನಲ್ಲಿ ಸೀಸರ್ಗೆ ಹೇಳ್ತಾನೆ, ನಾವೊಂದು ಪ್ಲಾನ್ ಅನ್ನ ಮಾಡಿದೀವಿ ಎಲ್ಲ ಏಪ್ಸ್ ಗಳನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗೋದಕ್ಕೆ ಅಂತ. ಈ ಕಡೆ ಮಾರಿಸ್ಗೆ ಒಂದು ಸುರಂಗ ಸಿಕ್ಕಿರುತ್ತೆ. ಮಾರನೇ ದಿನ ಸೀಸರ್ ಎಲ್ಲಿ ಗುಂಡಿ ತೋಡ್ಬೇಕು ಅಂತ ಸೈನ್ ಲ್ಯಾಂಗ್ವೇಜ್ ನಲ್ಲಿ ಹೇಳ್ತಾನೆ. ಬ್ಯಾಡೆಬ್ ಹಾಗೂ ಮಾರಿಸ್ ಕೂಡ ಅದೇ ಜಾಗದಲ್ಲಿ ಗುಂಡಿಯನ್ನ ತೋಡಿ ಅಲ್ಲಿದ್ದೊಬ್ಬ ಗಾರ್ಡ್ ಅನ್ನ ಒಳಗಡೆ ಎಳ್ಕೊಬಿಡ್ತಾರೆ. ಅವನ ಹತ್ರ ಸೀಸರ್ ಸೆಲ್ ನ ಕೀ ಕೂಡ ಇರುತ್ತೆ. ನಂತರ ಸೀಸರ್ ಎಲ್ಲ ಏಪ್ಸ್ ಗಳನ್ನ ಆ ಗುಂಡಿಯಿಂದ ಕಳಿಸಿ ನಾನು ಕರ್ನಲ್ ನ ಸಾಯಿಸಿ ನನ್ನ ದ್ವೇಷನ ತೀರ್ಸ್ಕೋಬೇಕು ಅಂತ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಕರ್ನಲ್ ಕೂಡ ವೈರಸ್ಗೆ ಇನ್ಫೆಕ್ಟ್ ಆಗಿ ಅವನ ಕೈಲಿ ಮಾತಾಡೋಕೆ ಆಗ್ತಿರೋದಿಲ್ಲ. ಕರ್ನಲ್ ಸೀಸರ್ ನ ಸೆಲ್ ಇಂದ ನೋವಾಳ ಡಾಲ್ ಅನ್ನ ಎತ್ಕೊಂಡು ಬಂದಿದ್ನಲ್ಲ, ಅದ್ರಲ್ಲಿ ವೈರಸ್ ನ ಅಂಶ ಇತ್ತು. ಸೀಸರ್ ಅವನನ್ನ ಸಾಯಿಸ್ಬೇಕು ಅಂತ ಅನ್ಕೋತಾನೆ, ಆದ್ರೆ ಅವನ ಕೈಲಿ ಆಗೋದಿಲ್ಲ. ನಂತರ ಕರ್ನಲ್ಲೇ ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಯಾಕೆ ಅಂತಂದ್ರೆ ಅವನಿಗೆ ಪ್ರಾಣಿ ತರ ಬದುಕೋದಕ್ಕೆ ಇಷ್ಟ ಇರೋದಿಲ್ಲ. ಈ ಕಡೆ ಹೊರಗಡೆ ಕರ್ನಲ್ ನ ಆರ್ಮಿಯ ಮೇಲೆ US ಆರ್ಮಿ ಅವರು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಅದೇ ಸಮಯಕ್ಕೆ ಕರ್ನಲ್ ನ ಕಡೆ ಅವರು ನೋಡ್ತಾರೆ ಏಪ್ಸ್ ಗಳೆಲ್ಲ ತಪ್ಪಿಸ್ಕೊಂಡು ಹೋಗ್ತಿದಾವೆ ಅಂತ. ಆದ್ರಿಂದ ಏಪ್ಸ್ ಗಳ ಕಡೆಗೆ ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ತುಂಬಾ ಏಪ್ಸ್ ಗಳು ಸತ್ತೋಗ್ತವೆ. ಇದನ್ನ ನೋಡಿ ಸೀಸರ್ ಅಲ್ಲೇ ಇದ್ದ ಪೆಟ್ರೋಲ್ ಟ್ಯಾಂಕ್ ಗೆ ಬಾಂಬ್ ಅನ್ನ ಹಾಕಿ ಬ್ಲಾಸ್ಟ್ ಮಾಡಬೇಕು ಅಂತ ಹೋಗ್ತಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಬ ಸೋಲ್ಜರ್ ಬಂದು ಸೀಸರ್ ನ ಸಾಯಿಸೋದಕ್ಕೆ ನೋಡ್ತಾನೆ. ಆಗ ಆ ರೆಡ್ ಅನ್ನೋ ಗೋರಿಲ್ಲಾ ಸೋಲ್ಜರ್ ನ ಸಾಯಿಸಿ ಸೀಸರ್ ಗೆ ಹೆಲ್ಪ್ ಮಾಡ್ತಾನೆ. ಯಾಕೆ ಅಂತಂದ್ರೆ ಈ ತರ ಏಪ್ಸ್ ಗಳು ಸಾಯ್ತಿರೋದನ್ನ ರೆಡ್ ಕೈಲೂ ಕೂಡ ನೋಡೋಕ್ ಆಗ್ತಿರೋದಿಲ್ಲ. ಇದರಿಂದ ರೆಡ್ ನು ಕೂಡ ಸೋಲ್ಜರ್ಸ್ ಗಳು ಸಾಯಿಸ್ಬಿಡ್ತಾರೆ. ನಂತರ ಸೀಸರ್ ಬಾಂಬ್ ಗಳನ್ನ ಪೆಟ್ರೋಲ್ ಟ್ಯಾಂಕ್ ಗೆ ಹಾಕಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದ್ಬಿಡ್ತಾನೆ. ಇದರಿಂದ ಅಲ್ಲೊಂದು ದೊಡ್ಡ ಬ್ಲಾಸ್ಟ್ ಆಗಿ ಕರ್ನಲ್ ಆರ್ಮಿ ಅವರು ಎಲ್ಲರೂ ಕೂಡ ಸತ್ತೋಗ್ತಾರೆ. ಈ ಕಡೆ US ಆರ್ಮಿ ಅವರು ಏಪ್ಸ್ ಗಳನ್ನ ನೋಡಿ ಇನ್ನೇನು ಅಟ್ಯಾಕ್ ಮಾಡಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಸೀಸರ್ ಬ್ಲಾಸ್ಟ್ ಮಾಡುದ್ನಲ್ಲ, ಆದ್ರಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಮಂಜು ಕುಸಿದು ಅವ್ರ ಕಡೆನೆ ಬರ್ತಿರುತ್ತೆ. ಎಲ್ಲ ಏಪ್ಸ್ ಗಳು ಮರಗಳನ್ನ ಹತ್ತಿ ತಮ್ಮ ಜೀವನ ಉಳಿಸ್ಕೋತಾರೆ. ಆ US ಆರ್ಮಿ ಅವರೆಲ್ಲ ಮಂಜಿಗೆ ಸಿಕ್ಕಿ ಸತ್ತೋಗ್ತಾರೆ. ಯಾವುದೇ ಏಪ್ಸ್ ಗಳು ಸಾಯದೇ ಇರೋದನ್ನ ನೋಡಿ ಸೀಸರ್ಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ. ನಂತರ ಇವರೆಲ್ಲರೂ ಸೇರಿ ತುಂಬಾ ಹೊತ್ತು ಟ್ರಾವೆಲ್ ಮಾಡಿ ಬ್ಲೂ ಐಸ್ ಹುಡ್ಕೊಂಡು ಬಂದಿದ್ನಲ್ಲ ಒಂದು ಸೇಫ್ ಆಗಿರುವಂತ ಜಾಗನ ಆ ಜಾಗಕ್ಕೆ ಬಂದು ತಲುಪ್ತಾರೆ. ಸೀರಿಯಸ್ಲಿ ಈ ಜಾಗ ತುಂಬಾನೇ ಸುಂದರವಾಗಿರುತ್ತೆ. ನಂತರ ಮಾರಿಸ್ಗೆ ಗೊತ್ತಾಗುತ್ತೆ ಸೀಸರ್ಗೆ ತುಂಬಾ ಏಟ್ಗಳು ಬಿದ್ದೋಗಿವಿ, ಇವನಿನ್ನ ಬದುಕೋದಿಲ್ಲ ಅಂತ. ಆದ್ರಿಂದ ತುಂಬಾ ದುಃಖದಿಂದ ಹೇಳ್ತಾನೆ, ಏನು ಯೋಚನೆ ಮಾಡ್ಬೇಡ, ನಿನ್ನ ಮಗ ಕಾರ್ನಿಲಿಯಸ್ಗೆ ಗೊತ್ತಾಗುತ್ತೆ ಅವನಪ್ಪ ಎಂತ ಮಹಾನ್ ವ್ಯಕ್ತಿ, ಏಪ್ಸ್ ಗಳಿಗೋಸ್ಕರ ಏನೇನೆಲ್ಲ ಮಾಡ್ದ ಅಂತ. ನಾನು ಅವನನ್ನು ಹುಷಾರಾಗಿ ನೋಡ್ಕೋತೀನಿ ಅಂತ ಅಂತಿದ್ದಂಗೆನೆ ಸೀಸರ್ ತುಂಬಾ ಖುಷಿಯಿಂದಾನೆ ಅವನ ಮಗ ಆಟ ಆಡ್ತಿರೋದನ್ನ ನೋಡಿ ಪ್ರಾಣ ಬಿಟ್ಬಿಡ್ತಾನೆ. ಇಲ್ಲಿಗೆ ಲೆಜೆಂಡ್ ಆಗಿರುವಂತ ಸೀಸರ್ ನ ಅಂತ್ಯ ಆಗೋಗುತ್ತೆ. ಅದ್ರ ಜೊತೆ ಈ ವಂಡರ್ಫುಲ್ ಆಗಿರುವಂತ ಮೂವಿನೂ ಕೂಡ ಎಂಡ್ ಆಗುತ್ತೆ. ಈ ಮೂವಿ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.